ಕ್ಷೇತ್ರದಲ್ಲಿ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ ಕೇಸ್ ಈ ಸಂಘರ್ಷ ಏನಾದರೂ ಪರಮಾಣು ಯುದ್ಧದ ರೂಪ ಪಡೆದುಕೊಂಡ್ಬಿಟ್ರೆ ಜಗತ್ತಿನ ಕಥೆ ಏನು? ಅದರಲ್ಲೂ ಬಹಳ ಮುಖ್ಯವಾಗಿ ಇರಾನ್ನ ನೆರೆ ರಾಷ್ಟ್ರವಾಗಿರೋ ಭಾರತದ ಮೇಲೆ ಇದರ ಎಫೆಕ್ಟ್ ಆಗುತ್ತಾ? ಈ ಥರದ ಒಂದಷ್ಟು ಆತಂಕ ಈಗ ಕ್ರಿಯೇಟ್ ಆಗ್ತಾ ಇದೆ. ಇರಾನ್ ನೆಲದಲ್ಲಿ ಪರಮಾಣು ಸ್ಫೋಟವೇನಾದರೂ ಆದರೆ ವಿಕಿರಣಶೀಲ ಧೂಳು ಭಾರತದ ನಗರಗಳನ್ನು ತಲುಪುತ್ತಾ? ಇದ್ರ ಬಗ್ಗೆ ವಿಜ್ಞಾನಿಗಳು ಹಾಗೆ ರಕ್ಷಣಾ ತಜ್ಞರು ಏನೇನು ಹೇಳಿದ್ದಾರೆ ಗೊತ್ತಾ? ಇದನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ ಭಾರತದ ಪಶ್ಚಿಮ ಗಡಿಯು ಇರಾನ್ನ ಪ್ರಮುಖ ಪರಮಾಣು ತಾಣಗಳಿಂದ ಸರಿಸುಮಾರು 2000ದಿಂದ 2500 ಕಿಲೋಮೀಟರ್ ದೂರದಲ್ಲಿದೆ. ಪರಮಾಣು ಸ್ಫೋಟದ ನಂತರ ರಿಲೀಸ್ ಆಗೋ ಅತ್ಯಂತ ಡೇಂಜರಸ್ ಹಾಗೆ ಭಾರವಾದ ವಿಕಿರಣಶೀಲ ಕಣಗಳು ಸ್ಫೋಟದ ಸ್ಥಳದಿಂದ ಕೆಲವು 100 ಕಿಲೋಮೀಟರ್ಗಳ ಒಳಗೆ ನೆಲಕ್ಕೆ ಬೀಳುತ್ತೆ. ದೂರ ಜಾಸ್ತಿ ಆದ ಹಾಗೆ ವಿಕಿರಣದ ಪ್ರಭಾವ ಕಮ್ಮಿಯಾಗುತ್ತೆ. ಹೀಗಾಗಿ ತಾಂತ್ರಿಕವಾಗಿ ಭಾರತದಲ್ಲಿ ತೀವ್ರವಾದ ವಿಕಿರಣ ಕಾಯಿಲೆ ತಕ್ಷಣ ಹರಡೋ ಸಾಧ್ಯತೆ ಕಮ್ಮಿ ಅಂತಾನೆ ಹೇಳಲಾಗ್ತಾ ಇದೆ. ದೂರ ಇದ್ರೂ ಕೂಡ ವಾತಾವರಣದಲ್ಲಿ ರಿಲೀಸ್ ಆಗಿರೋ ವಿಕಿರಣಶೀಲ ಕಣಗಳನ್ನ ಗಾಳಿ ಸಾಗಿಸೋ ಸಾಮರ್ಥ್ಯವನ್ನ ಹೊಂದಿದೆ. ಮೋಡಗಳ ಚಲನೆ ಅಂತ ಬಂದಾಗ ಗಾಳಿಯ ದಿಕ್ಕು ಪಶ್ಚಿಮದಿಂದ ಪೂರ್ವಕ್ಕೆ ಬೀಸಿದ್ರೆ ಪರಮಾಣು ಮೋಡ 48ರಿಂದ 72 ಗಂಟೆಗಳಲ್ಲಿ ಭಾರತದ ಆಕಾಶವನ್ನ ತಲುಪಬಹುದು. ಇಂಥ ಟೈಮ್ನಲ್ಲಿ ಗುಜರಾತ್, ರಾಜಸ್ಥಾನ, ಪಂಜಾಬ್ ಮತ್ತು ದೆಹಲಿಯಂತಹ ಪಶ್ಚಿಮ ಮತ್ತು ಉತ್ತರ ಭಾರತದ ರಾಜ್ಯಗಳಲ್ಲಿ ವಿಕಿರಣಶೀಲ ಕಣಗಳ ಉಪಸ್ಥಿತಿಯನ್ನ ಪತ್ತೆ ಹಚ್ಚಬಹುದು. ಭಾರತವನ್ನ ತಲುಪೋ ಹೊತ್ತಿಗೆ ಈ ಕಣಗಳು ಎಷ್ಟು ಚದುರಿ ಹೋಗುತ್ತೆ ಹಾಗೆ ಹಗುರವಾಗಿರುತ್ತೆ ಅಂತಂದ್ರೆ ಜೀವಕ್ಕೆ ತಕ್ಷಣದ ಅಪಾಯವನ್ನುಂಟು ಮಾಡೋ ಸಾಧ್ಯತೆ ಕೂಡ ತೀರಾ ಕಮ್ಮಿ. ಇರಾನ್ನಲ್ಲಿ ಪರಮಾಣು ಘಟನೆ ಏನಾದರೂ ಸಂಭವಿಸಿಬಿಟ್ರೆ ಅದರ ನೆರೆಯ ದೇಶಗಳು ಅತ್ಯಂತ ಭೀಕರ ಪರಿಣಾಮವನ್ನ ಎದುರಿಸುತ್ತೆ. ಇರಾನ್ನಿಂದ 500ರಿಂದ 1000 ಕಿಲೋಮೀಟರ್ಗಳ ಒಳಗಿನ ಇರಾಕ್, ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ್, ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳು ಅತ್ಯಂತ ಮಾರಕ ವಿಕಿರಣಕ್ಕೆ ಒಡ್ಕೊಳ್ಳುತ್ತೆ. ವಿಕಿರಣಶೀಲ ಧೂಳು ಈ ದೇಶದ ಜನರ ಆರೋಗ್ಯ ಮತ್ತು ಪರಿಸರವನ್ನ ನಾಶ ಮಾಡಬಹುದು. ಇನ್ನು ಇರಾನ್ನ ದಕ್ಷಿಣದಲ್ಲಿರೋ ಸೌದಿ ಅರೇಬಿಯಾ, ಕುವೈತ್, ಬಹ್ರೇನ್, ಕತಾರ್ ಮತ್ತು UAE ದೇಶಗಳು ಕೂಡ ಅಪಾಯದಲ್ಲಿದೆ. ಇನ್ ಕೇಸ್ ಇರಾನ್ನ ಕರಾವಳಿ ಪರಮಾಣು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಆದ್ರೆ ಪರ್ಷಿಯನ್ ಕೊಲ್ಲಿ ಹಾಗೂ ಅರೇಬಿಯನ್ ಸಮುದ್ರದ ನೀರು ವಿಷಕಾರಿಯಾಗುತ್ತೆ. ಸಮುದ್ರದ ಜೀವಿಗಳು ಹಾಗೆ ಆ ದೇಶಗಳ ಕುಡಿಯೋ ನೀರಿನ ವ್ಯವಸ್ಥೆ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸಮುದ್ರದ ಅಲೆಗಳು ಈ ಮಾಲಿನ್ಯವನ್ನ ಭಾರತದ ಪಶ್ಚಿಮ ತೀರಗಳಿಗೆ ಕೊಂಡೊಯ್ಯೋ ಸಾಧ್ಯತೆ ಕೂಡ ಇದೆ. ಸೊ ತಜ್ಞರ ಪ್ರಕಾರ ಪರಮಾಣು ರಿಯಾಕ್ಟರ್ ಅಥವಾ ತ್ಯಾಜ್ಯ ಸಂಗ್ರಹಣಾ ಕೇಂದ್ರದ ಮೇಲೆ ದಾಳಿ ಮಾಡೋದು ಬಾಂಬ್ ಸ್ಫೋಟ ಮಾಡೋದಕ್ಕಿಂತ ಹೆಚ್ಚು ದೀರ್ಘಕಾಲದ ಅಪಾಯ ತಂದೊಡ್ಡುತ್ತೆ. ರಿಯಾಕ್ಟರ್ನಿಂದ ರಿಲೀಸ್ ಆಗೋ ಸ್ಟ್ರಾಶಿಯಂ ಹಾಗೇನೆ ಸೀಸಿಯಂನಂತಹ ಮೂಲ ಧಾತುಗಳು ದಶಕಗಳ ತನಕ ಮಣ್ಣು ಹಾಗೆ ನೀರಲ್ಲಿ ಉಳ್ಕೊಳ್ಳುತ್ತೆ. ಇದು ಕ್ಯಾನ್ಸರ್ನಂತಹ ರೋಗಕ್ಕೆ ಸಾಕ್ಷಿಯಾಗಬಹುದು. ವಿಕಿರಣಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಒಂದಷ್ಟು ಸವಾಲುಗಳೇ ತಲೆನೋವಾಗಿರೋದು. ಅದರಲ್ಲಿ ಇಂಧನ ಬಿಕ್ಕಟ್ಟು ಕೂಡ ಒಂದು, ವಲಸಿಗರ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.